ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಫೆರಾರಿ 5 ಪ್ಯಾಕ್ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಫೆರಾರಿ 5 ಪ್ಯಾಕ್ ನೋಡ್ಬೋದು, 5 ಕಾರ್ ಬರ್ತೈತೆ ಇದರೊಳಗೆ. ಹಾಟ್ ವೀಲ್ಸ್ ಅದು SF90 ಮೇನಾಗೆ ತೊಗೊಂಡಿದ್ದಾರೆ ಇಲ್ಲಿ. ಇದು ಬಂದು 900 ರುಪೀಸಿಗೆ ನಾನು ತೊಗೊಂಡಿದ್ದು ಗಾಯ್ಸ್. ನೀವು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟು ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದು ಫೆರಾರಿದು ಸಿಗೋದು ಸ್ವಲ್ಪ ಕಷ್ಟನೇ. ನಾನು ನನಗೆ ಗೊತ್ತಿರೋರ ಹತ್ರ ತರಿಸ್ಕೊಂಡೆ, ಅವರು MRPಗೆ ತರಿಸ್ಕೊಟ್ರು. ಸೊ ನನಗೆ ಒಳ್ಳೆಯದಾಯಿತು. ನೀವು ಎಷ್ಟೆಷ್ಟು ಜಾಸ್ತಿ ಓವರ್ ಪೇ ಹೋಗಬೇಡಿ. ಎಲ್ಲ ಕಡೆ ಸಿಗ್ತಿದೆ ಇವಾಗ ನಾರ್ಮಲಾಗಿ. ಡೋಂಟ್ ಓವರ್ ಪೇ ಗಾಯ್ಸ್. ಸ್ಕ್ಯಾಲ್ಪಿಂಗ್ ಮಾಡೋದು ನಿಲ್ಲಿಸಿ. ಅದೆಲ್ಲ ಬಿಟ್ಟಾಕಿ ಇವಾಗ ಇದನ್ನ ಓಪನ್ ಮಾಡೋಣ. ನಾನು ಎಕ್ಸಾಕ್ಟ್ ನೈಫ್ ಎತ್ಕೊಂಡು ಇಲ್ಲಿ ಕಟ್ ಮಾಡ್ತೀನಿ. ಇದನ್ನ ಹಿಂಗೆ ಕಟ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಇವಾಗ ಈ ಫ್ಲ್ಯಾಪ್ನ ಹೆಂಗೆ ಓಪನ್ ಮಾಡಿ ತೆಗಿಯೋಣ ನಾವು 5 ಪ್ಯಾಕ್ನ. ಫಸ್ಟ್ ಇದನ್ನು ನೋಡೋಣ. ಇದು ನಮ್ಮ GTB4 ಫೆರಾರಿ. ಕೆಳಗಡೆ ಎಕ್ಸಾಸ್ಟ್ ಡೀಟೇಲಿಂಗ್ ನೋಡ್ಬೋದು ಹೆಂಗಿದೆ. ಪಕ್ಕದಲ್ಲಿ 58 ನಂಬರ್ ಇದೆ. ಮುಂದೆ ಲೈಟ್ಸು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಹಿಂದೆ ಒಂಥರ ಡೀಟೇಲಿಂಗೇ ಇಲ್ಲ ಗೈಸ್. ಹಿಂದೆ ಒಂದು ಸ್ವಲ್ಪನೂ ಪೇಂಟ್ ಫಿನಿಶಿಂಗ್ ಇಲ್ಲ, ಏನೂ ಇಲ್ಲ ನೋಡ್ಬೋದು. ಇನ್ನು SF90 ನೋಡೋದಾದರೆ ಇಲ್ಲಿ ಮೇಲೆ ಫುಲ್ಲು ಒಂಥರ ಮ್ಯಾಟ್ ಥರ ಕೊಟ್ಟಿದ್ದಾರೆ ಮೇಲೆ. ಮುಂದೆ ಫೆರಾರಿ ಲೋಗೋ, ಹೆಡ್ಲೈಟ್ ಡೀಟೇಲಿಂಗ್ ಎಲ್ಲ ಚೆನ್ನಾಗಿದೆ. ಹಿಂದೆ ಒಂಥರ ಏನೂ ಡೀಟೇಲಿಂಗ್ ಇಲ್ಲ, ಸುಮ್ಮನೆ ಇದು ಮಾಡಿದ್ದಾರೆ ಅಷ್ಟೇ. ಟಯರ್ದು ರಿಮ್ಸ್ ಡೀಟೇಲಿಂಗ್ ಚೆನ್ನಾಗಿದೆ. ಅದು ಬಿಟ್ಟರೆ ಕೆಳಗಡೆನೂ ಚೆನ್ನಾಗಿದೆ ಡೀಟೇಲಿಂಗ್. ನನ್ನ ಹತ್ರ ಇನ್ನೊಂದು 2 SF90 ಇದೆ ಅನ್ಸುತ್ತೆ ಗೈಸ್. ತೋರಿಸ್ತೀನಿ ಒಂದು ನಿಮಿಷ. ನೋಡ್ಬೋದು, ನಮ್ಮ ಹತ್ರ ಇನ್ನೂ 2 SF90 ಇದೆ. ಒಂದು ಗ್ರೇ ಕಲರ್ದು ಮತ್ತು ಇನ್ನೊಂದು ರೆಡ್ ಕಲರ್ದು. ಇದು ಸ್ವಲ್ಪ ಬೇರೆ ಡಿಫ್ರೆಂಟ್ ಕಲರ್ ಇದೆ. ಇದು ಒಂದು ಸ್ವಲ್ಪ ಮೆರೂನ್ ಕಲರ್ ಥರ ಇದೆ. ನೋಡ್ಬೋದು ಹೇಗಿದೆ ಅಂತ. ಅದು ಬಿಟ್ಟರೆ ನನ್ನ ಹತ್ರ ಒಂದು GTB, ಒಂದು F40 ರೆಡ್ಡು, F40 ಎಲ್ಲೋ ಒಂದಿದೆ, ಅದೆಲ್ಲ ಒಳಗಡೆ ಇಟ್ಟಿದ್ದೀನಿ, ಕಾಣಿಸ್ತಿಲ್ಲ. ಆಮೇಲೆ ಡೀನೋನು ಇದೆ ನನ್ನ ಹತ್ರ. ಬಟ್ ಇದು ಒಳಗಡೆ ಮಸ್ತ್ ಇದೆ ಗೈಸ್. ಸಿಲ್ವರ್ ಫಿನಿಶಿಂಗ್ ಕೊಟ್ಟವ್ರೆ ಒಳಗಡೆ. ಹಿಂದೆ ಡೀಟೇಲಿಂಗ್ ಒಂಥರ ಏನೇನೂ ಇಲ್ಲ, ಮುಂದೇನೂ ಏನೂ ಇಲ್ಲ ಅಂದ್ಕೊಳ್ಳಿ. ಇದರೊಳಗೆ ಜಸ್ಟ್ ಬೇಸಿಕ್ ಕಾರ್ ಥರ ಇದೆ. ನನ್ನ ಹತ್ರ ಸಿಲಿಂಡ್ರಿ ಒಂದು ಇಲ್ಲ ಗೈಸ್. ಇದು ನನ್ನ ಫಸ್ಟ್ ಸಿಲಿಂಡ್ರಿ. ಚೆನ್ನಾಗಿದೆ ನೋಡೋಕ್ಕೆ. ಟೋಲ್ ಸಿಲಿಂಡ್ರಿ ಅಂತ ಬರ್ತಿದೆ ನೋಡಿ. ಪೇಂಟ್ ಚೆನ್ನಾಗಿದೆ, ಶೈನ್ ಹೊಡಿತಿದೆ. ಒಳಗಡೆ ರೆಡ್ ಇಂಟೀರಿಯರ್ ಇದೆ ನೋಡಿ. ಇನ್ನು ಬಿಟ್ಟರೆ F40 ಒಂದಿದೆ. ಇದು F40 ಕಾಂಪಿಟಿಷನ್. ಇದರೊಳಗಡೆ 2 ಲೈಟ್ ಬರಲ್ಲ, ಬರೀ ಒಂದೇ ಲೈಟ್ ಬರುತ್ತೆ. ಮತ್ತು ಹಿಂದುಗಡೆ ಸೆಂಟ್ರಲ್ಲಿ ಈ ಥರ ಡಿವಿಷನ್ ಬರುತ್ತೆ. ಬೇರೆ ನಾರ್ಮಲ್ F40ನಲ್ಲಿ ಈ ಥರ ಇರಲ್ಲ. ಬೇರೆ F40ಗಳು ಬೇರೆ ಥರ ಇರ್ತದೆ. ಇದು ಕಾಂಪಿಟಿಷನ್ ಅಂತ, ಇದು ಬೇರೆ ಥರ ಇರ್ತದೆ. ಒಂದು ಸ್ವಲ್ಪ ಕೆಳಗಿಟ್ಟು ತೋರಿಸ್ತೀನಿ. ರೆಡ್ ಬೆಡ್ಶೀಟ್ ಬೇರೆ ಇದೆ. ರೆಡ್ ಬೆಡ್ಶೀಟಿಗೆ ಅದು ಹೆಂಗೆ ಕಾಣಿಸೋದು ಗೊತ್ತಿಲ್ಲ. ಎಲ್ಲ ರೆಡ್ ಕಾರ್ಸ್ ಇದ್ದಾವೆ. ನೋಡ್ತಿದ್ದೀರ ಗೈಸ್, ಕಾರ್ಸ್ ಎಲ್ಲ ಈ ಥರ ಇದೆ ನೋಡೋಕ್ಕೆ. ಚೆನ್ನಾಗಿದೆ. 5 ಪ್ಯಾಕು ನಾನು 900 ಕೊಟ್ಟು ತೊಗೊಂಡಿರೋದು MRPಗೆ.
ನೀವು ಜಾಸ್ತಿ ಏನು ಕೊಟ್ಟು ತೊಗೋಬೇಡಿ, ಇಷ್ಟಕ್ಕೆ ಸಿಗುತ್ತೆ, ವೆಯ್ಟ್ ಮಾಡಿ ಸಿಕ್ಕಿಲ್ಲ ಅಂದರೆ. ಇಷ್ಟು ಹೇಳಿ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಹತ್ರ ಏನೇನಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.